ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿಬಿಟ್ಟೆ ವ್ಲಾಗ್. ಮಾರ್ನಿಂಗ್ಗೆ ಸ್ವಲ್ಪ ಹಾಟ್ ಆಯಿಲ್ ಮಸಾಜ್ ಕೊಡೋಣ ಅಂದ್ಕೊಂಡೆ ತಲೆಗೆ. ಸೊ ಕೂದಲೆಲ್ಲ ಸ್ವಲ್ಪ ಡ್ರೈ ಆಗಿದೆ, ಹಾಗಾಗಿ ಸ್ವಲ್ಪ ಕೊಟ್ಬಿಟ್ಟು ಚೆನ್ನಾಗಿ ಒಂದು ಬಿಸಿ ನೀರು ಬಾತ್ ತಗೋಬೇಕು ಅಂದ್ಕೊತಾ ಇದ್ದೀನಿ. ಸೊ ಇವತ್ತೇನೂ ಇಲ್ಲ ಫ್ರೆಂಡ್ಸ್, ಸಿಂಪಲಾಗಿ ಒಂದು ಬರ್ಡೇ ವ್ಲಾಗ್ ಅಷ್ಟೇ. ಸೊ ಬರ್ಡೇ ಆಗಿದ್ದರಿಂದ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಇಲ್ಲ, ಲೈಟಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಅದನ್ನೇ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ. ಚೆನ್ನಾಗಿ ನಾನು ಮೆತ್ಕೊಂಡಿದ್ದೀನಿ, ಚೆನ್ನಾಗಿ ಮಸಾಜು ಮಾಡ್ಕೊಂಡಿದ್ದೀನಿ. ಸೊ ಹಾಟ್ ಆಯಿಲ್ ಮಸಾಜ್ ಸೂಪರಾಗಿ ಮಾಡಿಕೊಂಡ್ರೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ. ಸೊ ಮನೇಲಿ ಮಾಡಿ ನೋಡಿ. ನಾರ್ಮಲ್ ಯಾವ ಆಯಿಲ್ ನೀವು ತಲೆಗೆ ಹಚ್ತೀರೋ ಸ್ವಲ್ಪ ಹಾಟಾಗಿ ಮಾಡಿಕೊಂಡು ವಾಮ್ ಆಗೋ ತನಕ ಬಿಟ್ಬಿಟ್ಟು ಅದನ್ನು ಹಚ್ಚಿ ನೋಡಿ, ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಲಿಯಾ ಲಿಯಾಗೂ ಎಣ್ಣೆ ಹಾಕಿ ಮಸಾಜ್ ಮಾಡಿದ್ದೀನಲ್ಲ ಮಗಳೇ, ನೋಡಿ ಕಿವಿ ಓಲೆ. ಅಯ್ಯೋ ಪಾಪ, ಅಪ್ಪಿಯಾಗಿರೋ ತೋರ್ಸಮ್ಮ, ಅಪ್ಪಿಯಾಗಿರೋ ತೋರಿಸು. ಸೊ ಇವಾಗ ಬಿರಿಯಾನಿ ಮಾಡ್ಕೊಂಬರೋಣ. ಆದಷ್ಟು ಬೇಗನೆ ಮಾಡೋದಕ್ಕೆ ಟ್ರೈ ಮಾಡಬೇಕು, ಯಾಕಂದರೆ ಫಂಕ್ಷನ್ಸ್ ದಿನದೆಲ್ಲ ತುಂಬ ಬೇಗ ಮಾಡ್ಕೊಂಡಿದ್ರೆ ನಾವು ಫ್ರೀಯಾಗಿ ಕೂತ್ಕೊಂಡು ಆರಾಮಾಗಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇವಾಗ ರೆಡಿ ಮಾಡ್ಕೊತಿದ್ದಾರೆ ಅಮ್ಮ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲದನ್ನು ಅವ್ರು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ನಾನು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹೆಚ್ಚಿಕೊಟ್ಬಿಟ್ಟೆ. ಸೊ ನಿಮಗೆ ಗೊತ್ತು, ನನಗೆ ಹೆಚ್ಚೋ ಕೆಲಸ ತುಂಬ ಇಷ್ಟ. ಸೊ ಹಾಗಾಗಿ ನಾನು ಹೆಚ್ಚಿಕೊಡ್ತಾ ಇದ್ದೀನಿ. ಎಲ್ಲ ಮುಗೀತು. ಇವಾಗ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಸ್ವಲ್ಪ ದೊಡ್ಡ ಪಾತ್ರೆನೇ ತೊಗೊಂಡಿದ್ದಾರೆ, ಯಾಕಂದರೆ ತುಂಬ ಜನಕ್ಕೆ ಬಿರಿಯಾನಿ ಕೊಡಬೇಕು, ಹಾಗಾಗಿ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಈ ರೀತಿ ಸ್ಟವ್ ಇಟ್ಕೊಂಡಿದ್ದೀನಿ. ಇದು ಗ್ಯಾಸಿಗೆ ಕನೆಕ್ಷನ್ ಆಗಿ ಬರುವಂಥ ಸ್ಟವ್. ಯಾವಾಗಾದರೂ ಅಕೇಷನಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದರೆ ಆರಾಮಾಗಿ ಇದನ್ನು ನಾವು ಯೂಸ್ ಮಾಡ್ಕೋಬೋದು, ಕೆಳಗಡೆನೇ ಇಟ್ಕೊಂಡು ಮಾಡ್ಬೋದು. ಸೊ ಗ್ಯಾಸಲ್ಲಾದರೆ ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ಈ ರೀತಿ ಸ್ಟವ್ ಇದ್ದರೆ ತುಂಬ ಈಸಿ ಅನಿಸುತ್ತೆ. ಇವಾಗ ಪಾತ್ರೆಯಲ್ಲಿ ಚೆನ್ನಾಗಿ ಆಯಿಲ್ನ ಹಾಕ್ಕೊಂಡು ಈರುಳ್ಳಿ ಮತ್ತು ಸ್ಪೈಸಸ್ ಏನೇನು ಹಾಕಬೇಕು ಬಿರಿಯಾನಿಗೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿಮೆಣಸಿನ್ಕಾಯಿನೂ ಈರುಳ್ಳಿ ಜೊತೆಗೆ ಚೆನ್ನಾಗಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕಬೇಕು. ಸೊಪ್ಪು ಅದು ಸ್ವಲ್ಪ ಲೈಟಾಗಿ ಹಸಿ ವಾಸನೆ ಹೋಗಿದ ತಕ್ಷಣ ನಾವು ಹೆಚ್ಚಿಟ್ಕೊಂಡಿರೋ ಟೊಮೊಟೊನೆಲ್ಲ ಹಾಕಬೇಕು. ಸೊ ನಾನಿಲ್ಲಿ 2 kg ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಸೊ ಚೆನ್ನಾಗಿ ಇದು ಫ್ರೈ ಆಗಲಿ. ಫ್ರೈ ಆಗ್ತಾ ಇದೆ, ಈ ರೀತಿ ಫ್ರೈ ಆಗಬೇಕು. ಒಂದಕ್ಕೊಂದು ಚೆನ್ನಾಗಿ ಮ್ಯಾಶ್ ಆಗಿರಬೇಕು. ಸೊ ಇದು ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ಮೇಥಿ ಸೊಪ್ಪು ಸ್ವಲ್ಪ ಹಾಕೋಬೇಕು. ಸೊ ಇದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಫ್ಲೇವರ್ ಕೊಡುತ್ತೆ, ಹಾಗಾಗಿ ಸ್ವಲ್ಪ ಮೇಥಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಸ್ತೂರಿ ಮೇಥಿ ಅದು. ಸೊ ನಾರ್ಮಲ್ ಎಲ್ಲ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಂಗೂ ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಒಂದು 3 ಸ್ಪೂನು, ದೊಡ್ಡ ಸ್ಪೂನಲ್ಲಿ 3 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಅದನ್ನು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಾದಮೇಲೆ ಖಾರದ ಪೌಡ್ರು. ಸೊ ಖಾರ ನಿಮಗೆ ಎಷ್ಟು ಬೇಕು ಅನಿಸುತ್ತೋ ಅಷ್ಟು ನೀವು ನೋಡ್ಕೊಂಡು ಹಾಕೋಬೇಕು. ಇಲ್ಲಿ ಅಮ್ಮ 3 ಸ್ಪೂನ್ ಹಾಕ್ತಿದ್ದಾರೆ, ಹಸಿಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದಾರೆ, ಹಾಗಾಗಿ 3 ಸ್ಪೂನು ಖಾರದ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಬಿರಿಯಾನಿ ಪೌಡರ್, ನಾನಿಲ್ಲಿ 1 ಪ್ಯಾಕೆಟ್ ಬಿರಿಯಾನಿ ಪೌಡರ್ನ ಹಾಕ್ತಾಯಿದ್ದಾರೆ. ಸೊ ಬಿರಿಯಾನಿ ಪೌಡ್ರ್ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಆ ಎಣ್ಣೆ ಆ ಥರ ಬಿಡಿಸ್ಕೊಂಡು ಬರಬೇಕು. ಆವಾಗ ನೀವು ಫ್ಲೇಮ್ನ ಸ್ಲೋ ಮಾಡ್ಕೊಳ್ಳಿ. ನೋಡಿ, ಈ ಸ್ಟವ್ವಿಗೆ ಈ ಸೈಡು ಫ್ಲೇಮ್ ಇರುತ್ತೆ. ಮಟನ್ನ ಚೆನ್ನಾಗಿ ಒಂದು 6 ವಿಷಲ್ ಹಾಕಿಟ್ಟಿದ್ದೀವಿ ಕುಕ್ಕರಲ್ಲಿ. ಏನೂ ಇಲ್ಲ, ಬರೀ ಒಂದು ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಒಂದು 6 ವಿಷಲ್ ಕುಕ್ಕರಲ್ಲಿ ಮಾಡಿಟ್ಕೊಂಡಿರಬೇಕು. ಅದಾದಮೇಲೆ ಚೆನ್ನಾಗಿ ಈ ಫ್ರೈ ಎಲ್ಲ ನೀಟಾಗಿ ಹಸಿ ವಾಸನೆ ಹೋದಾದಮೇಲೆ ಮಟನ್ನ ತೆಗೆದು ಈ ಗ್ರೇವಿಗೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಬೇಯಕ್ಕೆ. ಸೊ ಫ್ಲೇಮ್ನ ಲೋ ಮಾಡಿದ್ದೀವಿ. ಇದು ಆಪ್ಷನಲ್ ಅಷ್ಟೇ. ಫುಡ್ ಕಲರು ಆರೆಂಜ್ ಕಲರ್ ಹಾಕ್ತಾಯಿದ್ದಾರೆ. ಸೊ ಅದು ಬೇಕು ಅಂದರೆ ಹಾಕ್ಕೊಳ್ಳಿ, ಕೇಸರಿ ಕಲರು ಬೇಕು ಅಂದರೆ ಹಾಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಸ್ಕಿಪ್ ಮಾಡ್ಕೊಳ್ಳಿ. ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ. ಸೊ ರೇಷಿಯೋ ವಾಟರ್ ಏನು ಅಂದರೆ 1 ಕಪ್ಪು ಅಕ್ಕಿಗೆ 2 ಕಪ್ಪು ನೀರು, ಆ ರೇಷಿಯೋದಲ್ಲೇ ತೊಗೊಂಡು ಹಾಕ್ಕೊಳ್ಳಿ. ಇವಾಗ ಮುಚ್ಚಿಟ್ಟಿದ್ದಾರೆ ಚೆನ್ನಾಗಿ ಕುದಿ ಬರೋದಕ್ಕೆ. ಕುದಿ ಬಂದಾಯಿತು. ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ಬೇಕು. ಸೊ ನೀಟಾಗಿ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕಷ್ಟೆ.
ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಸೊ ಈ ಟೈಮಲ್ಲಿ ಬೇಕಾದರೆ ಲೆಮನ್ನ ಹಿಂಡ್ಕೊಳ್ಳಿ, ಒಂದು ಲೆಮನ್ ಆರಾಮಾಗಿ ಹಿಂಡ್ಕೋಬೋದು. ಅದಾದಮೇಲೆ ದಮ್ ಇಟ್ಬಿಡಬೇಕು. 90% ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಫ್ಲೇಮ್ ಆಫ್ ಮಾಡಿಬಿಟ್ಟು ದಮ್ ಇಟ್ಬಿಟ್ರೆ ಫುಲ್ಲು ಉದ್ರಾಗಿ ಬಿರಿಯಾನಿ ಸಖತ್ತಾಗಿ ರೆಡಿಯಾಗಿರುತ್ತೆ. ಸೊ ಟ್ರೈ ಮಾಡಿ ನೋಡಿ. ನನ್ನ ಬರ್ಡೇ ಅಮ್ಮಂದು ಸ್ಪೆಷಲ್ ಇದು. ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಮಟನ್ ಬಿರಿಯಾನಿ. ನೋಡಿ ಫುಲ್ಲು ಒಂಚೂರು ನಿಮಗೇನು ಕಟ್ಟಿರಲ್ಲ, ಅಷ್ಟು ಉದ್ರಾಗಿ ಬರುತ್ತೆ. ಸೊ ಹಾಗೆ ಮಟನ್ ಸಾಲ್ನಾನು ಮಾಡಿದ್ದಾರೆ ಬಿರಿಯಾನಿ ಕಾಂಬಿನೇಷನ್ ಆಗಿ. ಸೊ ನಾನು ಮಾಡಿರೋ ರೆಸಿಪಿ ಇದು ಚಿಕನ್ ಫ್ರೈ. ಸೊ ಇದಕ್ಕೆ ನಾನು ಫುಲ್ ದೊಡ್ಡ ಪೀಸ್ ಚಿಕನ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಇದನ್ನು. ಒಂದು ವಿಷಲ್ ಕುಕ್ಕರಲ್ಲಿ, ಅಂದರೆ ವಿಷಲ್ ಬರ್ತಾ ಇರಬೇಕು ಅನ್ಬೇಕಾದ್ರೆ ಆಫ್ ಮಾಡಬೇಕು. ಸೊ ಇದನ್ನು ಹಾಕಿಬಿಟ್ಟು ಚೂರು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಅರಿಶಿನದ ಪೌಡರ್ ಹಾಕಿನೇ ತೊಳೆದಿದ್ದೀನಿ ಚಿಕನ್ನ. ಸ್ವಲ್ಪ ದೊಡ್ಡ ಪೀಸ್ ಆಗಿರೋದ್ರಿಂದ ಒಂದು ವಿಷಲ್ ಬರ್ತಾಯಿದೆ ಅನ್ಬೇಕಾದ್ರೆ ಆಫ್ ಮಾಡಿಬಿಡಿ. ಅದು ವಿಷಲ್ ಆಗ್ತಾ ಇರಲಿ, ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡಿಬಿಡ್ತೀನಿ. ಸೊ ಇಲ್ಲಿ ನಾನು 2 ಸ್ಪೂನು ಖಾರದ ಪೌಡರು, ಆಮೇಲೆ 1 ಸ್ಪೂನು ಕೊರಿಯಂಡರ್ ಪೌಡರು, ಧನಿಯಾ ಪೌಡರು, 1 ಸ್ಪೂನು ಕಾರ್ನ್ಫ್ಲವರು, ಆಮೇಲೆ 1 ಸ್ಪೂನು ಅಕ್ಕಿ ಹಿಟ್ಟು, 2 ಸ್ಪೂನು ಕರ್ಡ್, ಗಟ್ಟಿಯಾಗಿರೋ ಮೊಸರು ಹಾಕ್ಕೊಳ್ಳಿ. ಸೊ ಈ ಮೊಸರಲ್ಲೇ ನೀವು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಮಿಕ್ಸಿಂಗಲ್ಲಿ ಏನಾದರೂ ಕಮ್ಮಿ ಆದರೆ ಬೇಕಾದರೆ ಇನ್ನೊಂದು ಚೂರು ಹಾಕೋಬೋದು. ಇದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನು ಸಾಲ್ಟ್, ಆಮೇಲೆ ಜೀರಿಗೆ ಪೌಡರು ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ಪೌಡರು ಒಂದು 1/4 ಟೀ ಸ್ಪೂನ್, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ಸೊ ಇದಕ್ಕೆ ಯಾವುದೇ ರೀತಿ ನೀರೇನು ಆ್ಯಡ್ ಮಾಡೋದು ಬೇಡ. ಇದರಲ್ಲೇ ನೀವು ಕರ್ಡಲ್ಲಿ ಮತ್ತು ನಿಂಬೆಹಣ್ಣು ರಸದಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಏನಾದರೂ ಸಾಲಿಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಕರ್ಡ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಪೇಸ್ಟ್ ರೆಡಿಯಾಗಿದೆ. ವಿಷಲ್ಲು ಬಂತು, ನಾನು ಅದನ್ನು ಆವಿ ಆಗೋಕ್ಕೆ ಬಿಟ್ಟಿದ್ದೀನಿ. ಸೊ ಇವಾಗ ಅದರಿಂದ ಚಿಕನೆಲ್ಲ ತೆಗೆದ್ಬಿಡೋಣ. ನೋಡಿ ಇಷ್ಟು ಬೆಂದಿರುತ್ತೆ. ಇದು ಫುಲ್ಲಾಗಿ ಬೆಂದಿರಲ್ಲ, ಒಂದು 80% ಬೆಂದಿರುತ್ತೆ, ಸ್ವಲ್ಪ ದೊಡ್ಡದಾಗಿರೋದ್ರಿಂದ. ಸೊ ಇದಕ್ಕೆಲ್ಲ ಮಸಾಲೆನ ಅಪ್ಲೈ ಮಾಡ್ಕೊಂಬಿಡಬೇಕು. ಇವಾಗ ನೀಟಾಗಿ ಅದನ್ನು ಕೋಟಿಂಗ್ ಕೊಟ್ಬಿಡೋಣ. ಎಲ್ಲದಕ್ಕೂ ಕೋಟಿಂಗ್ ಆಯಿತು ನೋಡಿ. ಇದನ್ನು ಹಾಗೆ ಒಂದು 1/2 ಅವರ್ ಹಾಗೆ ಇಟ್ಬಿಡಿ. ಟೈಮ್ ಇದ್ದರೆ 1 ಅವರ್ ಕೂಡ ಬಿಡಿ. ಚೆನ್ನಾಗಿ ಅದರದ್ದು ಜ್ಯೂಸೆಲ್ಲ ಚಿಕನ್ ಒಳಗೆ ಇಳಿದಾಗ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ನಾನೊಂದು 1 ಅವರ್ ಬಿಟ್ಟಿದ್ದೆ. ಇವಾಗ ಚೆನ್ನಾಗಿ ಫ್ರೈ ಮಾಡಿ ತೆಗೆದುಬಿಡೋಣ. ನೀಟಾಗಿ ಫ್ರೈ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಸೊ ಆಲ್ರೆಡಿ ತುಂಬ ಬೇಯಿಸ್ಬೇಕಾಗಿರೋದೇನಿಲ್ಲ, ಆಲ್ರೆಡಿ ಸ್ವಲ್ಪ ಬೆಂದಿರುತ್ತೆ. ನೀವು ನೀಟಾಗಿ ಕ್ರಿಸ್ಪಿನೆಸ್ ಬರೋಕ್ಕೋಸ್ಕರ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಈ ರೀತಿ ರೋಸ್ಟ್ ಆಗಬೇಕು. ಆವಾಗ ಟೇಸ್ಟು ಸೂಪರಾಗಿರುತ್ತೆ. ಸೊ ಅಷ್ಟೇ, ಚಿಕನ್ ಸ್ಪೆಷಲ್ ಫ್ರೈ ರೆಡಿ ಆಯಿತು. ಹಾಗೆ ಕುಕ್ಕುಂಬರ್ನು ಕಟ್ ಮಾಡಿದ್ದೀನಿ. ಸೊ ಇವಾಗ ಊಟಕ್ಕೂ ರೆಡಿ ಆಯಿತು. ಸೊ ಊಟಕ್ಕೆ ಇಷ್ಟೇ ಇದ್ದಿದ್ದು ಇವತ್ತು. ಸೊ ಎಗ್ಗು, ಮಟನ್ ಬಿರಿಯಾನಿ, ಚಿಕನ್ ಸ್ಪೆಷಲ್ ಫ್ರೈ, ಕುಕ್ಕುಂಬರ್, ರೈತಾ. ಸೊ ಇವಾಗ ನನ್ನದು ಬರ್ಡೇ ಕೇಕ್ನ ನೋಡಿ, ಸೂಪರಾಗಿರುತ್ತೆ ಟೇಸ್ಟ್. ಇದ್ರದ್ದು ಕೇಕ್ದು ಟೇಸ್ಟು ಚಾಕ್ಲೇಟ್ ಫ್ಲೇವರ್ದು ಕೇಕು. ಸೊ ಬೇಗನೆ ಬರ್ಡೇ ಮುಗಿಸ್ಬಿಡೋಣ ಅಂತ ಹೇಳಿ ಕೇಕ್ ಕಟ್ಟಿಂಗು ಮಾಡಾಯಿತು. ಪಾಪು ಇಲ್ಲ, ಲಿಯಾ ಬೇಬು, ಅವಳು ಮಲಗಿದ್ದಾಳೆ. ಸೊ ಎದ್ದರೆ ಸುಮ್ಮನೆ ಅಳ್ತಾಳೆ ಅಂತ ಹೇಳಿ ಅವಳನ್ನ ಎಪ್ಸಿಲ್ಲ, ನಾವೇ ಕೇಕ್ ಕಟ್ ಮಾಡಿಬಿಟ್ವಿ. ಸೊ ಕೇಕೆಲ್ಲ ಕಟ್ಟಿಂಗ್ ಆಯಿತು. ಒಂದು ಸೂಪರಾಗಿ ಫನ್ನಾಗಿರೋ ಫೋಟೋಸ್ನೆಲ್ಲ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನೋಡಿ ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್.